ತನುಷ ಅವರು ಹಾಡಿದ್ದಾರೆ. ಅನೇಕ ಮಂದಿಗೆ ಇವರ ಪರಿಚಯ ಇರಬಹುದು, ಇಲ್ಲದೇ ಇರಬಹುದು. ಆದರೆ ನಾನು ನಮ್ಮ VPCC ತಂಡ ದ್ವಾರ್ ಮ್ಯೂಸಿಕ್ಕು ಇವರಲ್ಲಿ ಉತ್ಕೃಷ್ಟವಾದಂತಹ ಪ್ರತಿಭೆಯನ್ನು ನೋಡಿದ್ದೀವಿ. ಹಾಗಾಗಿ ನಾವು ಈಗ ಈ ರೀತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರ ಹಾಡನ್ನು ಬಿಡುಗಡೆ ಮಾಡಿ ಅದರಿಂದ ಅವರ ಭವಿಷ್ಯಕ್ಕೆ ಏನಾದರೂ ಒಂದು ಲಾಭ ಆದರೆ ನಮಗೆ ಅದು ನಮ್ಮ ಎಲ್ಲೋ ಆಬ್ಜೆಕ್ಟಿವ್ ಪೂರ್ಣಗೊಳ್ತು ಅನ್ನೋ ಭಾವನೆ. ಹೊರಗಿನ ಹಾಡುಗಳನ್ನು ಮಾಡಬೇಕು ಅಂತ ಇಷ್ಟಪಡ್ತಾರೋ ನಾಳೆ ಭವಿಷ್ಯದಲ್ಲಿ ಅದು ಏನಾದ್ರು ಆ ರೀತಿ ಅವಕಾಶ ಬಂದರೂ ಖಂಡಿತವಾಗಿ ಅದನ್ನು ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಸ್ಟುಡಿಯೋನಲ್ಲಿ ಈಗ ಕಾಂತಾರ 2 ಹಾಡುಗಳನ್ನು ನಾವು ರೆಕಾರ್ಡ್ ಮಾಡಿದ್ವಿ. ಅಜನೀಶ್ ಅವರು ಕೆಲಸ ಮಾಡ್ತಾರೆ, ಅರ್ಜುನ್ ಜನ್ಯ ಅವರು ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಸ್ಟುಡಿಯೋ ಆ ರೀತಿ ಕೂಡ ಬಳಕೆ ಆಗ್ತಾ ಇದೆ. ಮೊನ್ನೆ ನ್ಯೂಯಾರ್ಕಿಂದ ಬಂದೆ, ನಾನು 1 ತಿಂಗಳು ಅಮೇರಿಕಲ್ಲಿದ್ದೆ. ನ್ಯೂಯಾರ್ಕಿಂದ ಬಂದೆ, ಬರ್ತಿದ್ದಂಗೆ ನಿನ್ನೆ ಡೆಲ್ಲಿಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಸೊ ನನ್ನ ಕನಸು ಇದು ಮಾಡಬೇಕು ಅಂತ, ಆದರೆ ಅದು ಕೇವಲ ನನ್ನಿಂದ ಮಾತ್ರ ಸಾಧ್ಯವಾಗೋದಿಲ್ಲ. ಇವಳು ಕೈ ಜೋಡಿಸಿ ಇಲ್ಲ ನೀನು ಸುತ್ತಾಡ್ತಾ ಇರೋ ಪರವಾಗಿಲ್ಲ, ನಾನಿದನ್ನು ನಿರ್ವಹಿಸ್ಕೊಂಡು ನಡೆಸ್ತೇನೆ ಅಂತ ನಡೆಸ್ತಾ ಇದ್ದಾರೆ. ಮತ್ತು ನಾನು ಅರಿತಂಥ ವಿಷಯ ಏನಂದರೆ, ನನ್ನ ಹೆಸರು ನೋಡಿ ಬರ್ತಾರೆ, ಅದಾದ್ಮೇಲೆ ಇವರ ಸ್ನೇಹವನ್ನು ನೋಡಿ ಮುಂದುವರಿಸ್ತಾರೆ ಎಲ್ಲರೂ ಇಲ್ಲಿನ ಒಂದು ಚಟುವಟಿಕೆಗಳನ್ನ. ಹಾಗಾಗಿ ಅಧಿಕೃತ ಬಿಡುಗಡೆಯನ್ನು ಮಾಡಲು ಸ್ವಾಗತಿಸೋಣ ಗಾಯಕಿ ತನುಷಾ KM. ಸೊ ಇದು ನಾವು ಇವತ್ತು ತಮ್ಮ ಮುಂದೆ ಈಗಷ್ಟೇ ರಿಲೀಸ್ ಮಾಡಿದಂಥ ಹಾಡು. ಇವತ್ತು ಸಂಜೆ ಇದರ ಪ್ರಮೋಷನ್ಗೆ ಒಂದು ಕಾನ್ಸರ್ಟ್ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ಅನೇಕ ಮಂದಿ ಬರ್ತಾರೆ, ಈ ಹಾಡನ್ನ ಕೇಳ್ತಾರೆ, ಮತ್ತೆ ಇವ್ರ ಕಾರ್ಯಕ್ರಮ ನೋಡ್ತಾರೆ. ಈ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಹಾಡಿನ ಬಗ್ಗೆ ಹೆಂಗೆ ಹೇಳೋದಂದ್ರೆ, ಸೊ ಈ ಸಾಂಗನ್ನು ಕಂಪೋಸ್ ಮಾಡಿದ್ದು ತನುಷಾ ಅವಳೇ. ಸೊ ಫಸ್ಟ್ ಬಂದಿದ್ದು, ಶಿ ಹ್ಯಾಡ್ ಅ ಥಾಟ್ ದಟ್ she wanted to come up with a concept, like a song, a concept based on ಈಗಿನ ರಿಯಾಲಿಟಿಯಲ್ಲಿ ಏನು ನಡೀತಿದೆ, ಮೋಹ ಮಾಯೆ ಏನು ನಡೀತಿದೆ, ಇದ್ರ ಬಗ್ಗೆ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಬಂದು. ನಮಸ್ಕಾರ. ಫಸ್ಟ್ ಈ ಸಾಂಗ್ ಹೆಂಗೆ ಬಂತು ಅಂದರೆ, ಇಟ್ಸ್ ಜಸ್ಟ್ ಪ್ಯಾಷನ್ ಫಾರ್ ಮ್ಯೂಸಿಕ್. ಕೀರ್ತನ್ ಆ್ಯಂಡ್ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದಿನ ಐ ಜಸ್ಟ್ ಟೋಲ್ಡ್ ಹಿಮ್ ದ್ಯಾಟ್ ಐ ಆಲ್ವೇಸ್ ವಾಂಟೆಡ್ ಟು ಕಂಪೋಸ್ ಮಾಡಿ ನಮ್ಮದೇ ಅಂತ ಒಂದು ಸಾಂಗ್ನ ಬಿಡುಗಡೆ ಮಾಡಬೇಕು ಅಂತ. ಸೊ ಅವಾಗಲೂ ಬೇರೆ ದಿನ ಹುಡ್ಕೊಂಡು ಹೋದಾಗ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡುತ್ತೆ. ಸೊ ನಾವು ಎಲ್ಲೋ ಬೇರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂದ್ರೆ ಫಸ್ಟ್ಲಿ ವಿ ಹ್ಯಾವ್ ಟು ವ್ಯಾಲ್ಯೂ ವಾಟ್ ವಿ ಹ್ಯಾವ್. ಅದನ್ನು ವ್ಯಾಲ್ಯೂ ಮಾಡಿದ್ರೇ ಮಾತ್ರ ನಮಗೆ ವಿಲ್ ವ್ಯಾಲ್ಯೂ ಬಿಗರ್ ಥಿಂಗ್ಸ್.